ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, 6ನೇ ತರಗತಿಯ ಸೋಷಿಯಲ್ ಸೈನ್ಸ್ ಅದರಲ್ಲಿ 4ನೇ ಪಾಠ ಪ್ರಾಚೀನ ನಾಗರಿಕತೆಗಳು, ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ. ಈ ರೀತಿಯಾಗಿ ನಾನು ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ತಮಗೆ ಹೇಳಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ 4ನೇ ಪಾಠದ ಪ್ರಥಮ ಒಂದು ಪ್ರಶ್ನೆಗಳು ಹೇಗಿವೆ ಎನ್ನುವುದನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳ ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಇಲ್ಲಿ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೊಡಲಾಗಿದೆ. ನಾನು ಈ ರೀತಿಯಾಗಿ ತಮಗೆ ಬರೆಸಿಕೊಡ್ತಾ ಇದ್ದೀನಿ. ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ತೀರದಲ್ಲಿ ಹುಟ್ಟಿತು. ಗೀಜೆ ಎಂಬಲ್ಲಿ ಜಗತ್ತಿನ ದೊಡ್ಡ ಪಿರಮಿಡ್ ಕಟ್ಟಿರುವ ಫೇರೋ ಮೇನಸ್ ಜಗತ್ತಿನ ಮೊತ್ತ ಮೊದಲ ಸಾಮ್ರಾಜ್ಞೆ ಹೆಪೆಪ್ಸುಟ್. 4ನೇದ್ದು, ಸಿಂಹದೇಹ ಮನುಷ್ಯ ಮುಖವನ್ನು ಹೊಂದಿರುವ ಈಜಿಪ್ಟಿಯನ್ ಶಿಲ್ಪಿಯನ್ನು ಸ್ಫಿಂಕ್ಸ್ ಎನ್ನುವರು. ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. ಜಗತ್ತಿನ ಉದ್ದವಾದ ನದಿ ಯಾವುದು? ನೈಲ್ ನದಿ. ಪ್ರಶ್ನೆ 2, ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಎಂದು ಕರೆಯುತ್ತಾರೆ ಏಕೆ? ನೈಲ್ ನದಿ ಇಲ್ಲದೆ ಹೋಗಿದ್ದಲ್ಲಿ ಈಜಿಪ್ಟ್ ಸಂಪೂರ್ಣ ಮರುಭೂಮಿಯಾಗಿರುತ್ತಿತ್ತು. ಇದರಿಂದ ಈಜಿಪ್ತನ್ ನೈಲ್ ನದಿಯ ವರಪ್ರಸಾದ, ಈಜಿಪ್ಟ್ ದ ಗಿಫ್ಟ್ ಆಫ್ ದಿ ನೈಲ್ ಎಂದು ಕರೆಯುತ್ತಾರೆ. ಫೇರೋ ಎಂದರೆ ಯಾರು? ಪ್ರಮುಖ ಫೇರೋಗಳನ್ನು ಹೆಸರಿಸಿರಿ ಅಂತ ಹೇಳಿದ್ದಾರೆ. ಈಜಿಪ್ತಿಯನ್ ರಾಜರನ್ನು ಫೇರೋ ಎಂದು ಕರೆಯುತ್ತಿದ್ದರು. ಅದರಲ್ಲಿ ಖುಫು, ಅಮೆನ್, ಹೊಟೆಫ್, ಥಸ್ಮೋಸ್ ಈ ರೀತಿಯಾಗಿ ಇವರ ಹೆಸರುಗಳಿವೆ. ಪ್ರಶ್ನೆ 4, ಜಗತ್ತಿನ ದೊಡ್ಡ ಪಿರಮಿಡ್ ಯಾವುದು? ಅದನ್ನು ಕಟ್ಟಿಸಿದವರು ಯಾರು? ಪಿರಮಿಡ್ ಜಗತ್ತಿನ ದೊಡ್ಡದಾದಂತಹ ಗೀಜೆ, ಅದನ್ನು ಕಟ್ಟಿಸಿದವರು ಮೆನೆಸ್. ಮಮ್ಮಿ ಎಂದರೇನು? ಸಂರಕ್ಷಿಸಿಟ್ಟ ಶವಗಳನ್ನು ಮಮ್ಮಿ ಎನ್ನುತ್ತಾರೆ. ಪ್ರಶ್ನೆ 6, ಪ್ರಾಚೀನ ಈಜಿಪ್ತಿಯನ್ನರ ಲಿಪಿ ಯಾವುದು? ಹೈರೋಗ್ಲಿಫ್. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಇಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಹೇಳಿದಾಗಿದೆ. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ ನಾವು. ಇಲ್ಲಿ ಈ ರೀತಿಯಾಗಿ ಅಸುರ್ಬಣಿಪಾಲನು ನಿನೆವ್ ನಗರದಲ್ಲಿ ಗ್ರಂಥಾಲಯ ನಿರ್ಮಿಸಿದನು. ಸುಮೇರಿಯನ್ನರು ಕ್ಯುನಿಫಾರ್ಮ್ ಲಿಪಿಗಳಲ್ಲಿ ಬರೆಯುತ್ತಿದ್ದರು. 3ನೇದ್ದು, ಜಗತ್ತಿನಲ್ಲಿ ಮೊದಲ ಬಾರಿಗೆ ಕಾನೂನು ಸಂಹಿತೆಯನ್ನು ಜಾರಿಗೆ ತಂದ ರಾಜ ಹಮ್ಮಿರಬಿಯು. ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. ಮೆಸೊಪೊಟೇಮಿಯಾ ಯಾವ ನಗರಗಳ ತೀರದಲ್ಲಿ ಏಳಿಗೆಗೆ ಬಂದಿತು? ಟೈಗ್ರಿಸ್ ಮತ್ತು ಯುಫ್ರೆಟಿಸ್ ಈ ನದಿಗಳ ಒಂದು ತೀರದಲ್ಲಿ ಏಳಿಗೆ ಬಂದಿತು. ಮೆಸೊಪೊಟೇಮಿಯಾವನ್ನು ಆಳಿದ ಜನಾಂಗಗಳು ಯಾವುವು? ಉತ್ತರ, ಸುಮೇರನರು, ಬ್ಯಾಬಿಲೋನಿಯರು, ಹಿಟ್ಟೈಟರು, ಅಸಿರಿಯನ್ನರು ಮತ್ತು ನವ ಬ್ಯಾಬಿಲೋನಿಯನ್ನರು ಮೊದಲಾದ ಜನರು ಈ ಮೆಸೊಪೊಟೇಮಿಯನ್ನು ಆಳಿದ್ದಾರೆ. ಪ್ರಶ್ನೆ 3, ಮೆಸೊಪೊಟೇಮಿಯಾದ ನಗರ ರಾಜ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಊರ್, ಕಿಶ್, ಲಗಾಷ್ ಮೊದಲಾದ ನಗರ ರಾಜ್ಯಗಳು. 4ನೇ ಪ್ರಶ್ನೆ, ಹಮ್ಮುರಬಿ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ಬ್ಯಾಬಿಲೋನಿಯನ್ನರಲ್ಲಿ ಪ್ರಸಿದ್ಧನಾದ ರಾಜ ಹಮ್ಮುರಬಿ. ಈತನು ತನ್ನ ಕಾನೂನು ಸಂಹಿತೆಗಳ ಮೂಲಕ ಜಗತ್ಪ್ರಸಿದ್ಧನಾಗಿದ್ದಾನೆ. ಮುಯಿಗೆ ಮುಯಿ ಎಂಬ ತತ್ವದ ಮೇಲೆ ಈ ಕಾನೂನುಗಳಿವೆ. ಬ್ಯಾಬಿಲೋನಿಯರ ನಂತರ ಕಾಸೈಟ್ ಮತ್ತು ಹಿಟ್ಟೈಟ್ ಎಂಬ ಜನಾಂಗಗಳು ಮೆಸೊಪೊಟೇಮಿಯನ್ನ ಕಾಲವನ್ನು ಆಳಿದವರು. ಕೆಲಕಾಲ ಈತ ಆಳಿದ ಮೆಸೊಪೊಟೇಮಿಯನ್ನು. ಪ್ರಶ್ನೆ 5, ಬ್ಯಾಬಿಲಾನ್ ನಗರ ತೂಗು ಉದ್ಯಾನ ನಿರ್ಮಿಸಿದವರು ಯಾರು? ಚಾಲ್ಡಿಯನ್ನರಲ್ಲಿ ನೆಬುಕಡ್ನೆಝರ್ ಈತ ಒಂದು ನಗರವನ್ನು ಆಳಿದ. ಪ್ರಶ್ನೆ 6, ಜಿಗ್ಗುರಾತ್ ಎಂದರೇನು? ಜಿಗ್ಗುರಾತ್ ಅಂದರೆ ದೇವಾಲಯ. ಪ್ರಶ್ನೆ 7, ಮೆಸೊಪೊಟೇಮಿಯನ್ನರ್ ಮಹಾಕಾವ್ಯವನ್ನು ಹೆಸರಿಸಿರಿ. ಗಿಲ್ಗಮಿಶ್. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡಬೇಕಾದ್ರೆ
ಈ ಒಂದು ಪ್ರಶ್ನೆಗಳ ಉತ್ತರವನ್ನು ನೋಡೋದಾದರೆ ಖಾಲಿ ಬಿಟ್ಟ ಸ್ಥಳ ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಚೀನಾ ಮತ್ತು ರೋಮ್ ನಡುವಿನ ವ್ಯಾಪಾರ ಮಾರ್ಗವು ರೇಷ್ಮೆ ಮಾರ್ಗವೆಂದು ಪ್ರಸಿದ್ಧ ಹೊಂದಿತ್ತು. ಚೀನಿಯರು ಲಿಪಿಯ ಮೂಲಕ ಬರಿತಾ ಇದ್ದರು. ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. ಚೀನಾ ನಾಗರಿಕತೆ ಯಾವ ನದಿ ತೀರದಲ್ಲಿ ವಿಕಾಸ ಹೊಂದಿತು? ಹಳದಿ ನದಿ ತೀರದಲ್ಲಿ ಚೀನಾ ನಾಗರಿಕತೆಯು ಹುಟ್ಟಿತು. ಚೀನಾವನ್ನು ಆಳಿದ ಪ್ರಮುಖ ಮನೆತನಗಳನ್ನು ಹೆಸರಿಸಿರಿ. ಶಾಂಗ್, ಚೌ, ಚೀನ್, ಉತಿ, ಸುಂಗ್. ಚೀನಾದ ಮಹಾಗೋಡೆಯನ್ನು ಯಾರು ನಿರ್ಮಿಸಿದರು? ಏಕೆ? ಚೀನ್ ಮನೆತನದ ಸುಪ್ರಸಿದ್ಧ ರಾಜ ಶಿ ಹ್ವಾಂಗ್ ತಿ ಇವನು ಚೀನಾವನ್ನು ಒಗ್ಗೂಡಿಸಿ ಒಂದೇ ರೀತಿಯ ಕಾನೂನು ಜಾರಿಗೆ ತಂದನು. ಆದ್ದರಿಂದ ಇವನನ್ನು ಚೀನಾದ ಮೊದಲ ರಾಜನೆಂದು ಕರೆಯುತ್ತಾರೆ. ಶತ್ರುಗಳ ದಾಳಿಯನ್ನು ತಡೆಯಲು 1500 ಮೈಲು ಉದ್ದದ ಚೀನಾ ಮಹಾಗೋಡೆಯನ್ನು ನಿರ್ಮಾಣ ಮಾಡಿಸಿದನು. ಉತಿ ದೊರೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಹಾನ್ ವಂಶದ ಪ್ರಸಿದ್ಧ ದೊರೆ ಉತಿಯ ಕಾಲದಲ್ಲಿ ವಿಶಾಲ ಚೀನಾ ಸಾಮ್ರಾಜ್ಯ ಸ್ಥಾಪನೆಗೊಂಡಿತು. ವಿದೇಶಿ ವಾಣಿಜ್ಯ ವ್ಯಾಪಾರಕ್ಕೆ ಉತ್ತೇಜನ ದೊರೆಯಿತು. ರೋಮನ್ ಸಾಮ್ರಾಜ್ಯದಲ್ಲಿ ಚೀನಾದ ರೇಷ್ಮೆಗೆ ಅಪಾರ ಬೇಡಿಕೆ ಇತ್ತು. ಪರಿಣಾಮವಾಗಿ ಚೀನಾ ಮತ್ತು ರೋಮ್ ನಡುವಿನ ವ್ಯಾಪಾರ ಮಾರ್ಗವು ರೇಷ್ಮೆ ಮಾರ್ಗವೆಂದು ಪ್ರಸಿದ್ಧ ಹೊಂದಿತು. ಬೌದ್ಧ ಧರ್ಮವು ಇದೇ ಕಾಲದಲ್ಲಿ ಚೀನಾವನ್ನು ಪ್ರವೇಶಿಸಿತು. ಹಾನ್ ವಂಶದ ಕಾಲದಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೂ ಹೆಚ್ಚಿನ ಒಂದು ಪ್ರೋತ್ಸಾಹನೆ ದೊರಕಿತು. ಆದ್ದರಿಂದ ಈ ವಂಶದ ಕಾಲವು ಚೀನಾ ಚರಿತ್ರೆಯಲ್ಲಿ ಸುವರ್ಣಯುಗ ಎಂದು ಪ್ರಸಿದ್ಧಿ ಪಡೆದಿದೆ. ಓಕೆ, ಪ್ರಶ್ನೆ ಇದು. ಪ್ರಾಚೀನ ಜಗತ್ತಿಗೆ ಚೀನಿಯರು ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಪ್ರಾಚೀನ ಜಗತ್ತಿಗೆ ಚೀನಿಯರು ನೀಡಿದ ಕೊಡುಗೆ ಅಪಾರವಾದದ್ದು. ಚಹಾ ಅಂದರೆ ಟೀ ಮತ್ತು ರೇಷ್ಮೆ ವಸ್ತ್ರಗಳನ್ನು ಪರಿಚಯಿಸಿದವರು. ಇವಲ್ಲದೆ ಬಿದಿರಿನಿಂದ ಮಾಡಿದ ಕಾಗದ, ಸಿಡಿಮದ್ದು, ಚಿತ್ರ, ಕುಂಚ, ಪಿಂಗಾಣಿ, ದಿಕ್ಸೂಚಿ ಮೊದಲಾದವುಗಳನ್ನು ಕಂಡುಹಿಡಿದು ಕೀರ್ತಿ ಚೀನಿಯರಿಗೆ ಸಲ್ಲುತ್ತದೆ. ಪ್ರಶ್ನೆ 6. ಚೀನಾ ದೇಶದ ಪ್ರಮುಖ ತತ್ವಜ್ಞಾನಿಗಳನ್ನು ಹೆಸರಿಸಿ. ಕನ್ಫ್ಯೂಷಿಯಸ್ ಮತ್ತು ಲಾವೋತ್ಸೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿದ್ದಾರೆ. ಇದು ಕೆಳಗಿನ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಪ್ರಾಚೀನ ಗ್ರೀಕರಲ್ಲಿದ್ದ ಪಂಗಡಗಳು ಯಾವುವು? ಪ್ರಾಚೀನ ಗ್ರೀಕರಲ್ಲಿ ಅಯೋನಿಯನ್, ಡೋರಿಯನ್ ಎಂಬ ಪಂಗಡಗಳಿದ್ದವು. ಪ್ರಾಚೀನ ಗ್ರೀಕಿನ ನಗರ ರಾಜ್ಯಗಳು ಯಾವುವು? ಅಥೆನ್ಸ್ ಮತ್ತು ಸ್ಪಾರ್ಟಾ ಅತ್ಯಂತ ಪ್ರಮುಖವಾದವುಗಳು. ಅಥೆನ್ಸ್ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅಥೆನ್ಸ್ ಗ್ರೀಸ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ ಆದರ್ಶ ನಗರಾಜ್ಯ. ಅಥೆನ್ಸ್ನಲ್ಲಿದ್ದ ಪ್ರಜಾಪ್ರಭುತ್ವವನ್ನು ತೊಲಗಿಸಿ ಕ್ಲೈಸ್ನಿಸ್ ಎಂಬಾತನು 2500 ವರ್ಷಗಳ ಹಿಂದೆ ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸಿದನು. ನಂತರ ಅಥೆನ್ಸ್ನಲ್ಲಿ ಫೆರಿಕ್ಲಿಸ್ನ ಕಾಲ ಆರಂಭವಾಯಿತು. ಇವನ ಕಾಲವನ್ನು ಗ್ರೀಸಿನ್ ಸುವರ್ಣಯುಗವೆಂದೇ ಕರೆಯಲಾಗುತ್ತದೆ. ಏಕೆಂದರೆ ಪೆರಿಕ್ಲಿಸನ್ ಕಾಲದಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ, ತತ್ವಜ್ಞಾನ ಮುಂತಾದ ಕ್ಷೇತ್ರಗಳು ಅಸಾಧಾರಣ ಪ್ರಗತಿಯನ್ನು ಕಂಡವು. ಆದ್ದರಿಂದ ಅಥೆನ್ಸ್ನ ಹೆಲ್ಲಾಸನ್ ಶಾಲೆ ಎಂದು ಫೆರಿಕ್ಲಿಸ್ ಕರೆದಿದ್ದಾನೆ. ಗ್ರೀಸಿನ ಪ್ರಮುಖ ಇತಿಹಾಸಕಾರರು ಯಾರು? ಇತಿಹಾಸದ ಪಿತಾಮಹ ಹೆರೋಡೋಟಸ್ ಮತ್ತು ಥುಸಿಡಿಟಿಸ್ ಪ್ರಮುಖ ಇತಿಹಾಸಕಾರರು. ಹೋಮರನ ಕೃತಿಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಅದರ ಹೆಸರು ಇಲಿಯಾಡ್ ಮತ್ತು ಒಡಿಸ್ಸಿ. ಪ್ರಶ್ನೆ 6. ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಹಿಪ್ಪಾಕ್ರೇಟಸ್. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಗಳಲ್ಲಿ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಥೆನ್ಸ್ ನಗರ ರಾಜ್ಯ ಇದೊಂದು. ಪ್ಲೇಟೋ ಅಕಾಡೆಮಿ. ಪೆರಿಕ್ಲಿಸ್ ಪಾರ್ಥೇನಾನ್ ದೇವಾಲಯ. ಅಲೆಕ್ಸಾಂಡರ್ ಮೆಸಿಡೋನಿಯಾದ ದೊರೆ. ಎಸ್ಕಿಲಸ್ ಗ್ರೀಕ್ ನಾಟಕಕಾರ. ಇನ್ನು ಮುಂದೆ ಕೆಳಗಿನ ಪ್ರಶ್ನೆಗಳನ್ನು ನೋಡೋದಾದರೆ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. ರೋಮನ್ನರ ಮೂಲ ಪುರುಷರು ಯಾರು? ರೋಮುಲಸ್ ಮತ್ತು ರಿಮಸ್. ಮೊದಲ ತ್ರಿಮೂರ್ತಿಗಳನ್ನು ಹೆಸರಿಸಿರಿ. ಕ್ರಾಸಸ್, ಪಾಂಪೆ ಮತ್ತು ಜೂಲಿಯಸ್ ಸೀಸರನ ಕಾಲದಲ್ಲಿ ಪ್ರಗತಿ ಸಾಧಿಸಿದ ಕ್ಷೇತ್ರಗಳು ಯಾವುವು? ಜೂಲಿಯಸ್ನ ಕಾಲದಲ್ಲಿ ರೋಮಿನ್ ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರಗಳು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದವು.
ಅಗಸ್ಟಸ್ ಸೀಸರ್ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅಗಸ್ಟಸ್ ಸೀಸರನ ಮೊದಲ ಹೆಸರು ಅಕ್ವೇವಿಯಸ್ ಮತ್ತು ಮಾರ್ಕ್ಸ್ ಆ್ಯಂಟೋನಿ ಲೆಫಿಡಸ್ ಜೊತೆ ಸೇರಿ ಎರಡನೇ ತ್ರಿಮೂರ್ತಿಗಳ ಆಡಳಿತವನ್ನು ಆರಂಭಿಸಿದರು. ಲೆಫಿಡಸನ್ನು ಓಡಿಸಿ ಅಂಟೋನಿಯ ಜೊತೆಗೆ ರಾಜ್ಯವನ್ನು ಹಂಚಿಕೊಂಡ. ನಂತರ ಅಂಟೋನಿಯನ್ನು ಅಗಸ್ಟಸ್ ಸೋಲಿಸಿದನು. ನಂತರ ಅಗಸ್ಟಸ್ನು ಎಲ್ಲ ಅಧಿಕಾರಿಗಳನ್ನು ತನ್ನಲ್ಲಿ ಕೇಂದ್ರೀಕರಿಸಿಕೊಂಡು ಆಳ್ವಿಕೆಯನ್ನು ನಡೆಸಿದ. ಅಗಸ್ಟಸ್ ಸೀಸರ್ನ ಕಾಲವನ್ನು ರೋಮಿಯನ್ ಸುವರ್ಣಯುಗವೆಂದು ಕರೆಯಲಾಗುತ್ತದೆ. ರೋಮನ್ ನಾಗರಿಕತೆಯ ಕಾಲದ ಪ್ರಮುಖ ಕವಿಗಳ ಹೆಸರಿಸಿರಿ. ಇನಿಯಡ್, ಓವಿಡ್, ಸಿಸಿರೋ, ಫ್ಲೌಟಸ್. ಪ್ರಶ್ನೆ 6. ರೋಮನ್ ತತ್ವಜ್ಞಾನಿಗಳನ್ನು ಹೆಸರಿಸಿರಿ. ಸಿಸಿರೋ ಮತ್ತು ಸೆನೆಕಾ. ರೋಮನ್ನರ ಕೊಡುಗೆಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಜಗತ್ತಿನ ಸಾಹಿತ್ಯಕ್ಕೆ ರೋಮನರ ಕೊಡುಗೆ ಅಪಾರವಾಗಿದೆ. ವರ್ಜಿಲ್ ರೋಮನ್ ಶ್ರೇಷ್ಠ ಕವಿ. ಇನಿಯಡ್ ಅವನ ಮಹಾಕಾವ್ಯ. ಓವಿಡ್ ಮತ್ತೊಬ್ಬ ಶ್ರೇಷ್ಠ ಕವಿ. ಇವರಲ್ಲದೆ ಸಿಸಿರೋ, ಪ್ಲೌಟಸ್ ಮೊದಲಾದವರು ಪ್ರಸಿದ್ಧ ಸಾಹಿತಿಗಳು. ಜೂಲಿಯಸ್ ಸೀಸರ್ ಕೂಡ ಒಳ್ಳೆಯ ಇತಿಹಾಸಕಾರನಾಗಿದ್ದನು. ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಕ್ಯಾಟೋ ಪ್ರಮುಖನಾದವನು. ಸಿಸಿರೋ, ಸೆನೆಕಾ ಇತರ ತತ್ವಜ್ಞಾನಿಗಳು. ಇವರು ನಿಸರ್ಗದೊಂದಿಗೆ ಹೊಂದಿಕೊಂಡು ಬಾಳಿ ಎಂದು ಸಾರಿದರು. ರೋಮಿಯನ್ ಶ್ರೇಷ್ಠ ವಾಸ್ತುಶಿಲ್ಪಕ್ಕೆ ಕೊಲೋಸಿಯಂ ಮತ್ತು ಎಂಪಿಥಿಯೇಟರ್ ಮುಂತಾದ ಉತ್ತಮ ಒಂದು ಉದಾಹರಣೆಯಾಗಿವೆ. ಕ್ಯೂಪಿಡನ್ ಪ್ರತಿಮೆ, ಅರಾಪೇಸಿಸ್ ಶಿಲ್ಪಗಳು ರೋಮಿನ್ ಶಿಲ್ಪಕಲೆಗೆ ಉದಾಹರಣೆಗಳಾಗಿವೆ. ರೋಮೇನರಿಗೆ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲಿ ಆಳವಾದ ಜ್ಞಾನವಿತ್ತು. ಹಿರಿಯ ಪ್ಲಿನಿಯು ನ್ಯಾಚುರಲ್ ಹಿಸ್ಟ್ರಿ ಎಂಬ ವಿಶ್ವಕೋಶವನ್ನೇ ರಚಿಸಿದನು. ಗ್ಯಾಲನ್ ರೋಮಿನ್ ಪ್ರಸಿದ್ಧ ತಜ್ಞ ವೈದ್ಯ. ಸ್ಟ್ರಾಬೋ, ಟಾಲೆಮಿ ಅಂದಿನ ಕಾಲದ ಖ್ಯಾತ ಭೂಗೋಳ ತಜ್ಞರಾಗಿದ್ದರು. ರೋಮನ್ನರ ಕಾನೂನುಗಳು ಮುಂದಿನ ಎಲ್ಲ ಕಾನೂನುಗಳಿಗೆ ಬುನಾದಿಯಾಗಿವೆ. ಇದು ಕಾನೂನು ಕ್ಷೇತ್ರಕ್ಕೆ ಅವರು ಕೊಟ್ಟ ಅಮೂಲ್ಯವಾದ ಕೊಡುಗೆಯಾಗಿದೆ. ಲ್ಯಾಟಿನ್ ರೋಮನ್ ಸಾಮ್ರಾಜ್ಯದ ಭಾಷೆಯಾಗಿತ್ತು. ಇಂದಿಗೂ ಕಾನೂನು, ವಿಜ್ಞಾನ ಮೊದಲ ಕ್ಷೇತ್ರಗಳಲ್ಲಿ ಲ್ಯಾಟಿನ್ ಭಾಷೆಯ ಶಬ್ದಗಳನ್ನೇ ಬಳಸುವುದುಂಟು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿರಿ. ಅಗಸ್ಟಸ್ ಸೀಸರ್ನ ಸಾಧನೆ ತಿಳಿಸಿರಿ. ಅಗಸ್ಟಸ್ ಸೀಸರ್ನ ಮೊದಲ ಹೆಸರು ಅಕ್ವೇವಿಯಸ್ ಮತ್ತು ಮಾರ್ಕ್ಸ್ ಆ್ಯಂಟೋನಿ ಲೆಫಿಡಸ್ ಜೊತೆ ಸೇರಿ ಎರಡನೆಯ ತ್ರಿಮೂರ್ತಿಗಳ ಆಡಳಿತಗಳನ್ನು ಆರಂಭಿಸಿದನು. ಲೆಫಿಡಸ್ ಅನ್ನು ಓಡಿಸಿ ಆಂಟೋನಿ ಜೊತೆ ರಾಜ್ಯವನ್ನು ಹಂಚಿಕೊಂಡು ನಂತರ ಆ್ಯಂಟೋನಿಯನ್ನು ಅಗಸ್ಟಸ್ ಸೋಲಿಸಿದನು. ನಂತರ ಅಗಸ್ಟಸ್ನು ಎಲ್ಲ ಅಧಿಕಾರಿಗಳನ್ನು ತನ್ನಲ್ಲಿ ಕೇಂದ್ರೀಕರಿಸಿಕೊಂಡು ಆಳ್ವಿಕೆಯನ್ನು ನಡೆಸಿದನು. ಅಗಸ್ಟಸ್ನ ಸೀಸರ್ನ ಕಾಲದಲ್ಲಿ ರೋಮಿಯನ್ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ರೋಮನ್ನರ ಕೊಡುಗೆ ಪಟ್ಟಿ ಮಾಡಿರಿ. ಈಗಾಗಲೇ ಇದರ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಗಳಲ್ಲಿ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ರೋಮಿಯನ್ ತಜ್ಞ ವೈದ್ಯ. ಅಗಸ್ಟಸ್ ಸೀಸರ್ ರೋಮಿಯನ್ ಸುವರ್ಣಯುಗ. ಹಿರಿಯ ಪ್ಲಿನಿ ನ್ಯಾಚುರಲ್ ಹಿಸ್ಟ್ರಿ. ಗ್ಯಾಲನ್ ಟೈಬರ್ ನದಿ. ಕೊಲೋಸಿಯಂ ರೋಮಿಯನ್ ವಾಸ್ತುಶಿಲ್ಪ. ಇನ್ನು ಈ ಕೆಳಗಿನ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಬೇಕಾದರೆ ಹರಪ್ಪ ನಾಗರಿಕತೆ ಎರಡು ಮುಖ್ಯ ನಗರಗಳು ಯಾವುವು? ಪಾಕಿಸ್ತಾನದಲ್ಲಿರುವ ಹರಪ್ಪ ಮತ್ತು ಮೊಹೆಂಜೊದಾರೋ. ಭಾರತದಲ್ಲಿರುವ ಕಾಲಿಬಂಗನ್ ಅಂದರೆ ಧೋಲಾವೀರಾ, ಲೋಥಾಲ್ ಮತ್ತು ರಾಖಿಘರಿ ಪ್ರಮುಖವಾಗಿವೆ. ಜಗತ್ತಿನಲ್ಲಿ ಹತ್ತಿಯನ್ನು ಬೆಳೆದ ಮೊದಲ ದೇಶ ಯಾವುದು? ಭಾರತ. ಹರಪ್ಪ ನಾಗರಿಕತೆಯ ಜನರು ಯಾವ ದೇವರುಗಳನ್ನು ಪೂಜಿಸ್ತಾ ಇದ್ದರು? ಪಶುಪತಿ ಅಂದರೆ ಶಿವ ಮತ್ತು ಮಾತೃದೇವತೆಗಳನ್ನು ಅವರು ಪೂಜಿಸ್ತಾ ಇದ್ದರು. ಹರಪ್ಪ ನಾಗರಿಕತೆಯ ಸಾರ್ವಜನಿಕ ಸ್ನಾನಗೃಹ ಎಲ್ಲಿ ಕಂಡುಬಂದಿದೆ? ಮೊಹೆಂಜೊದಾರೋ ನಗರದಲ್ಲಿ ಕಂಡುಬಂದಿದೆ. ಹರಪ್ಪ ನಾಗರಿಕತೆಯ ಹಡಗುಕಟ್ಟೆ ಕಂಡುಬಂದ ಸ್ಥಳವನ್ನು ಹೆಸರಿಸಿರಿ. 6ನೇ ಪ್ರಶ್ನೆ. ಹರಪ್ಪ ನಾಗರಿಕತೆಯ ನಗರಗಳು ಅವನತಿ ಹೊಂದಲು ಯಾವುದಾದರೂ ಎರಡು ಕಾರಣಗಳನ್ನು ಬರೆಯಿರಿ ಎಂದರೆ ಸಿಂಧು ಮತ್ತು ಅದರ ಉಪನದಿಗಳಲ್ಲಿ ಆಗಾಗ ಉಂಟಾಗುತ್ತಿದ್ದ ನೆರೆ ಹಾವಳಿಗಳು, ಇಟ್ಟಿಗೆಗಳನ್ನು ಸುಡಲು ಮುಟ್ಟಗಳು, ಅತಿಯಾದ ಬಳಕೆಯಿಂದ ಕಾಡುಗಳು ನಾಶ ಮತ್ತು ಅದರ ಪರಿಣಾಮವಾಗಿ ಜನರ ವಲಸೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಗುಂಪಿನಲ್ಲಿ ಚರ್ಚಿಸಿ. ಹರಪ್ಪ ನಾಗರಿಕತೆಯ ಅವನತಿ ಹೊಂದಲು ಕಾರಣಗಳೇನು? ಸಿಂಧು ಮತ್ತು ಅದರ ಉಪನದಿಗಳಲ್ಲಿ ಆಗಾಗ ಉಂಟಾಗುತ್ತಿದ್ದ ನೆರೆ ಹಾವಳಿಗಳು, ಇಟ್ಟಿಗೆಗಳನ್ನು ಸುಡಲು ಮರುಮುಟ್ಟುಗಳ ಅತಿಯಾಗಿ ಬಳಕೆಯಿಂದ ಕಾಡುಗಳ ನಾಶ ಮತ್ತು ಅದರ ಪರಿಣಾಮವಾಗಿ ಜನರ ವಲಸೆ. ಹೊರಗಿನಿಂದ ಬಂದ ಆರ್ಯರು ಹರಪ್ಪನ್ನರ ಮೇಲೆ ನಡೆಸಿರಬಹುದಾದ ಆಕ್ರಮಣ ಮತ್ತು ಸಾಂಕ್ರಾಮಿಕ ರೋಗದ ಒಂದು ಪ್ರಸಾರ ಈ ಒಂದು
ಅವನತಿಗೆ ಕಾರಣಗಳು. ಹರಪ್ಪ ನಾಗರಿಕತೆ ಮತ್ತು ನಿಮ್ಮ ಊರಿನ ನಗರದ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ಜೀವನದಲ್ಲಿ ಕಾಣುವ ಸಮಾನ ಅಂಶಗಳನ್ನು ನೀವು ಚರ್ಚೆಯನ್ನು ಮಾಡಬೇಕಾಗಿದೆ. ಮಾಡಿ ಅದನ್ನು ತಾವು ನಮೂದಿಸಬೇಕಾಗಿದೆ, ಅಂದರೆ ಬರೀಬೇಕಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಹಂಚ್ಕೊಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.